ನಮಸ್ಕಾರ ರೈತ ಬಾಂಧವರೇ, ನಾವು ಗುಗ್ಗದಡ್ಡಿ ಪ್ಲಾಟಿಗೆ ಬಂದೀವಿ. ನಾವು ಕನ್ಸಲ್ಟಿಂಗ್ ಮಾಡಕತ್ತಿದ್ದ ಅಂದ ತಕ್ಷಣ ಇವರಿಗೆ ಪ್ಲಾಟ್ನಾಗ ಏನು ವ್ಯತ್ಯಾಸ ಆಗೈತಿ ಅನ್ನೋದ್ರ ಬಗ್ಗೆ ಅವ್ರ ಮುಖಾಂತರ ಕೇಳೋಣ. ಮತ್ತು ಇನ್ನು ಅಕ್ಟೋಬರ್ದ ನಿವೇಶನಗಳು ಏನೇನು ಅದಾವ ಎಲ್ಲ ನಾ ನೆಕ್ಸ್ಟ್ ಮಾತಾಡ್ತೀನಿ. ಈಗ ಇವರಿಗೆ ಪ್ಲಾಟ್ ಸಂತೃಪ್ತಿ ಅದಾರೋ ಇಲ್ಲೋ, ಈ ಸರ್ತಿ ನನ್ನ ಕನ್ಸಲ್ಟಿಂಗ್ ಇಡೋದ್ರಿಂದ ಅವ್ರಿಗೆ ಏನೇನು ಲಾಭದಾಯಕ ಆಗ್ಯಾವ ಅನ್ನೋದನ್ನು ಅವ್ರಿಗೆ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಕರಿಯಪ್ಪ ಗೊಂಡಾವತಿ ಗುಗ್ಗದಡ್ಡಿ. ಹಾಂ, ಈ ಸರ ಅಂತೂ ನಮ್ಗೆ ಚಲೋ ರೀತಿ ಆಗಿತ್ತು ರೀ. ಹಾಂ, ಕಡ್ಡಿ ಅಂತೂ ಮನಗಂಡ ವರ್ಷ ಅಂತೂ ತಪ್ಪಲು ಉಳಿತಿದ್ರು ರೀ. ಹಾಂ, ಈ ಸರ ಅಂತೂ ಒಂದು ತಪ್ಪಲು ಮತ್ತೆ ಎಲ್ಲ ಕಡೆ ನೀವು ಆ ಕಡೆ ನೋಡೋ ಪಡಗಳಿಗೆ ಹೆಂಗೆ ಅದಾವ್ರಿ? ಒಟ್ಟಕ್ಕೆ ನಮ್ಮದು 1 ನಂಬರ್ ಆಗ್ಯದ. ನಿಮ್ಮದು ನಿಮ್ಮ ಊರೊಳಗೆ 1 ನಂಬರ್ ಪಾಡ, ನಮ್ಮ ಗುಗ್ಗದಡ್ಡಿ ಒಳಗೆ ನಮ್ದು 1 ನಂಬರ್ ಪಡ ರೀ. ಮತ್ತೆ ನೀವು ಯಾವ ಥರ ಇದಕ್ಕೆ ಬಳಕೆ ಮಾಡಿದ್ರಿ? ಏನೇನು ಬಳಕೆ ಮಾಡಿದ್ರು? ನಾವು ಹೇಳಿದಂಗೆ ನೀವು ಬಳಕೆ ಮಾಡಿದ್ರು? ಏನು ಸರ್ಕಾರಿ ಗೊಬ್ಬರ ಬಳಕೆ ಮಾಡಿರಿ? ಇಲ್ರಿ, ನೀವು ಹೇಳಿದೆ ನಾವು ಮಾಡ್ಯಾವ್ರಿ. ಹಾಂ, ಒಂದು ಏನಾದ್ರು ತಿಪ್ಪಿ ಗೊಬ್ಬರ ಕಟ್ಟಿ ಬಿಡದಿದ್ರಿ, ಸುಮ್ಮ ಒಂದೊಂದು ಬಳಸಿ ಹೋಗ್ಯಾರ. ಹಾಂ, ಸುಮ್ಮ ಇರ್ಲಿ ಅಂತೇಳಿ ನಾವು ಒಂದೊಂದು ಬಳಸಿ ಹೋಗ್ಯಾರ. ಹಾಂ, 5 ಟ್ರಿಪ್ ಹೋಗಿದೆ, 2 ಟ್ರಿಪ್ ಹೋಗೋದು ಮುಖ್ಯ. ಹೇಳ್ದಂಗೆ ಮಾಡ್ಯಾರ. ನೀವು ಹೇಳಿದ್ರೆ ನಾವು ಬಿಟ್ಟು ನಿಮಗೆ ಮತ್ತೆ ನಿಮಗೆ ಅವು ಕ್ಯಾನಿನಿಂದ ಏನೇನು ಲಾಭ ಅನ್ಸೈತಿ? ನಿಮಗೆ ಅವು ಕ್ಯಾನ್ ಬಿಟ್ಕೊಂಡಿರಲ್ಲ SP ಅಗ್ರೋಟೆಕ್ದು, ಅವು ಕ್ಯಾನ್ ಬಿಡೋದ್ರಿಂದ ಕಡ್ಡದು ಹೆಂಗೆ ಮೆಚುರಿಟಿ ಮತ್ತು ಗರ್ಭದ ಆಗಿತ್ತು ಅನ್ಸುತ್ತೆ ನಿಮ್ಗೆ? ಗಟ್ಟಿಗೆ ಫುಲ್ ಗಟ್ಟಿ ನೋಡು ರೈತ ಬಂದವ್ರಿ. ಈಗ ಒಂದು ಕಡ್ಡಿ ಹೊಡೆದು ನೋಡ್ತೀನಿ. ನೋಡ್ರಿ ರೈತ ಬಂದವ್ರಿ, ಈ ತರ ಇಲ್ಲಿ ನೋಡ್ರಿ ಚಾಕ್ಲೇಟ್ ಯಾವ ತರ ಆಗೈತಿ, ಎಷ್ಟು ಪ್ಲೇನಿಂಗ್ ಐತಿ, ಫುಲ್ ಪ್ಲೇನ್ ಬಂದೈತಿ. ಫುಲ್ ತುದಿತನ ಫುಲ್ ಆಗ್ಯಾದ್ರಿ. ನೋಡ್ರಿ ಈ ಕಟ್ಟಿಂಗ್ ಹೊಡೆದು ನೋಡೋಣ. ನೋಡ್ರಿ ಇದು ಒಳಗೆ ಎಷ್ಟು ಇದು ಐತಿ, ಎಷ್ಟು ಗಟ್ಟಿ ಆಗೈತಿ ನೋಡ್ಬೋದು. ಸುತ್ತ ಕಟ್ಟ ಎಷ್ಟು ಕಂಡ ಐತಿ, ಗಟ್ಟಿ ಯಾವ ಥರ ಆಗೈತಿ ನೋಡ್ಬೋದು ನೀವು. ಈ ಥರ ಇದಕ್ಕೆ ಯಾವುದೇ ಥರ ಸರ್ಕಾರಿಗಳನ್ನ ಗೊಬ್ಬರಗಳನ್ನ ಬಳಕೆ ಮಾಡಿಲ್ಲ. SP ಅಗ್ರೋಟೆಕ್ದ SP ಸೈಜರು ಆಮ್ಯಾಗ ಸೂಪರ್ ಎಫೆಕ್ಟೆಕ್ಕನ್ನು ಬಳಕೆ ಮಾಡಿದ್ದೈತಿ. ಈ ಥರ ಇರೋದ್ರಿಂದ ಇದು ಪ್ಲಾಟ್ ಎಷ್ಟು ಕರಪ ಬಡಿದ್ರು ಇಮ್ಯುನಿಟಿ ಕೊಡೋದ್ರಿಂದ, ಪ್ರಾಡಕ್ಟ್ಗಳ ಇಮ್ಯುನಿಟಿ ಕೊಡೋದ್ರಿಂದ, ಆಮೇಲೆ ನಾವು ಔಷಧ ಬರೀದ್ರ ಮ್ಯಾಗ ಹೋಗ್ತೀವಿ. ಯಾಕಂದ್ರೆ ತಪ್ಪಲು ಉದುರೋದು ಬಿಡೋದು ನಾವು ಯಾವ ಥರ ಔಷಧ ಮೆನ್ಷನ್ ಮಾಡ್ತೀವಲ್ಲ ಅದ್ರ ಮ್ಯಾಗ ಹೋಗ್ತೈತಿ. ಆಮೇಲೆ ಈಗ ಬರುವಂಥ ಏನು ದಿನಮಾನದೊಳಗೆ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ರೈತ ಬಾಂಧವ್ರು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಬೇಕು. ಹೆಂಗಂದ್ರೆ ಚಟ್ನಿ ಹೊಡಿಯೋಕ್ಕಿಂತ ಪೂರ್ವದಾಗ ನಿಮ್ಮ ಪ್ಲಾಟ್ಗಳಲ್ಲಿ ರೂಟನ್ನು ಕಂಟಿನ್ಯೂ ಆ್ಯಕ್ಟಿವ್ ಇರುವಂಗೆ ನೋಡ್ಕೋರಿ. ಫಸ್ಟ್ ಫಾಸ್ಫರಿಕ್ ಆಸಿಡ್ ಬಿಟ್ಕೋರಿ, ಆಮೇಲೆ ಮೈಕ್ರೋರಜಾ ಇರುವಂತಹ ರೂಟನ್ನು ಬಿಟ್ಕೊಂಡು ರೂಟನ್ನು ಆ್ಯಕ್ಟಿವ್ ಆಗಿ ಇಟ್ಕೋರಿ. ಆಮೇಲೆ ಸ್ವಲ್ಪ ಜಾಸ್ತಿ ಆರ್ಗ್ಯಾನಿಕ್ ಒಳಗೆ ನೀವು ಜಾಸ್ತಿ ರೋಗ ಬರಲಾರ್ದಂಗೆ ಮಾಡ್ಕೋದು ಸ್ವಲ್ಪ ಒಳ್ಳೆಯದು. ಆಮೇಲೆ ಚಟ್ನಿ ಹೊಡಿಯೋಕ್ಕಂತ ಪೂರ್ವದಾಗ ಮಾತ್ರ ನೀವು ಯಾವಾಗ ಚಟ್ನಿ ಹೊಡೆದ ನಂತರ ಯಾವಾಗತ್ತು ನೀವು ಬೇರನ್ನು ಆ್ಯಕ್ಟಿವ್ ಜಾಸ್ತಿ ಇಡೋದ್ರಿಂದ ಮ್ಯಾಗ ಬರುವಂಥ ರೋಗನ ನೀವು ಆಟೋಮೆಟಿಕ್ಲಿ ಮ್ಯಾಗ್ ಸ್ಪ್ರೇದಿಂದ ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಬೇರೆ ಆ್ಯಕ್ಟಿವ್ ಇತ್ತಂದ್ರೆ ನೀವು ಕೆಳಗೂ ಕೆಲವೊಂದು ಪ್ರಾಡಕ್ಟ್ ನಾವು ಮೆನ್ಷನ್ ಕೊಡ್ತಿರ್ತೀವಿ. ಅದಕ್ಕೆ ಸ್ವಲ್ಪ ಇಮ್ಯುನಿಟಿ ಗಿಡದೊಳಗೆ ತುಂಬೋದ್ರಿಂದ ಮ್ಯಾಗ ಒಂದು ಸ್ಪ್ರೇ ಹೊಡಿಯೋದ್ರಿಂದ ಆಟೋಮೆಟಿಕ್ಲಿ ಕಂಟ್ರೋಲ್ ಬರ್ತೈತಿ. ಮತ್ತು ಬೈ ಮಿಸ್ಟೇಕ್ ಬೇರೆ ನಿತ್ತು ನೀವು ಮ್ಯಾಗ ಎಷ್ಟೇ ಔಷಧ ಹೊಡೆದ್ರು ಯಾವ ರೋಗ ಕಂಟ್ರೋಲ್ ಆಗಲ್ಲ. ಹಿಂಗಾಗಿ ಮತ್ತು ಇದೇ ಈ ಗುಗ್ಗದಡ್ಡಿ ಊರಾಗ ಇನ್ನೊಂದು ಇವ್ರದೊಂದು ಪ್ಲಾಟ್ ಐತಿ. ಅವ್ರದ್ದು ಇದೇ ವಿಡಿಯೋದಾಗ ಕೇಳೋಣ ಅವ್ರದ್ದು. ನಮಸ್ಕಾರ ರೀ, ನಿಮ್ಮ ಹೆಸರು? ಬರ್ರಿ ಮುಂದೆ. ಕರೆಪ್ಪ ಗಿರಸಾಗರ್ ಅಂತ ಹೇಳಿ. ನಿಮ್ಮ ಪ್ಲಾಟಿಗೆ ಇದಕ್ಕೆ ಏನು ವ್ಯತ್ಯಾಸ ಐತ್ರಿ? ಏನೈತೆ ಸರ್, ಎಲ್ಲ 1 ನಂಬರ್. 1 ನಂಬರ್. ಮತ್ತೆ ನೀವು ಎಷ್ಟು ವರ್ಷದಿಂದ ಪ್ಲಾಟ್ ಮಾಡ್ತಿದ್ರಿ? 5ನೇ ಬೆಳೆ ರೀ ನಮ್ಮದು. 5ನೇ ಬೆಳೆ. 4 ಬೆಳೆ ನಮ್ಮವು ಫೇಲ್ ಆಗ್ಯಾವ್ರಿ. ಮಾಲ ನಮ್ದು ಹೊಂಟಿಲ್ರಿ, ಎವರೇಜ್ ಕೊಟ್ಟಿಲ್ಲ. ಹಾಂ, ಮಾಲೆಲ್ಲ ಹೂ ಬಿಡೋದಾರೆ ಕಲ್ಲು ಮುರಿದು ಬಿಡಂಗೆ ಬಿಟ್ಟವ್ರಿ ಹೂವು. ಮುಂದೆ ಬಂದು ಒಟ್ಟು ಕೆಲಸ ಕೊಟ್ಟಿಲ್ಲ. ಅಂದ್ರೆ ದಾವಣಿ ಒಳಗ ಕೊಳೆ ರೋಗದಕ್ಕೆ ನೀವು ಎಲ್ಲ ದಾವಣಿ ಕಂಟ್ರೋಲ್ ಮಾಡ್ಕೊಂಡು ಬಂದೇವ್ರಿ. ಕೊಳೆ ರೋಗ ಕೆಲಸ ಆಗಿಬಿಟ್ಟು ಕೊಳೆ ರೋಗಕ್ಕೆ ನಿಮ್ದು ಪ್ಲಾಟ್ನಾಗ ಸ್ವಲ್ಪ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಕನ್ಸಲ್ಟಿಂಗ್ ಬದ್ದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಮಾತ್ರ ಫೇಮಸ್ ಆಗ್ಯದ್ರಿ. ಈ ಕಡ್ಡಿ ತಪ್ಪಲ ನೋಡಿ ನಮ್ ಫೇಮಸ್ ಆಗ್ಯದ, ಇಡೀ ಊರೇ ಮಾತಾಡ್ಲತ್ತಾರ್ರಿ. ನಾನು ಕೇಳಿದ್ರ ಒಂದು ಮಾತು, ನೀವ್ ಏನು ಮಾಡಿರಿ ಅಂದ್ರು, ನಾವ್ ಏನು ಮಾಡಿಲ್ಲ ಇದನ್ನ ಮಾಡ್ಯಾವ ತಿಳಿಯರಿ. ನಮಗೂ ಮೇಸ್ತ್ರಿ ಹಿಂಗ್ ಬಂದಾನ, ಈ ಸಾರಿ ಗಂಟು ಬಿದ್ದಾನ, ಅದ ನಮ್ಮ ಪಾಲಿ ದೇವ್ರತ್ ನಾವು ಮಾತಾಡ್ಯಾವ್ರಿ. ಇದೇ ಮಾತಾಡ್ಯಾವ್ರಿ ನಾವ್ ಇದ್ದಿದ್ದು ಹೇಳ್ಬೇಕಾದ್ರ. ಮತ್ತೆ ಈ ಸಾರಿ ಚಲೋ ಆಗ್ಯಾದ್ರಿ. ನಿಮ್ಮದು ಮನಸ್ಸಾಕ್ಷಿ ಒಳಗ ನೀವೇನು ಖರ್ಚುನು ಸ್ವಲ್ಪ ಕಡಿಮೆ ಅನ್ಸೈತಿ? ಹೆಂಗ ಖರ್ಚು ಕಡಿಮೆ ಅನ್ಸದ ಕರೆ, ಆದ್ರೆ ನಮ್ಗೆ ಏನು ಚಿಂತಿಲ್ಲ ವರ್ಷ. ನಾ ಚಿಂತಿಲ್ಲ, ಖುಷಿ ಅದಿರಲ್ಲ ಒಟ್ಟ? ಖುಷಿ ಅದಾವ, ಖುಷಿ ಅದಾವ್ರಿ. ಸರಿ ಕೈತಾರಿ
ಆನಂದ ಥ್ಯಾಂಕ್ ಯು. ಹಾಂ ಹಾಂ, ಇದೇ ಥರ ಮಾಡ್ಕೋತ ಹೋರಿ, ಚಲೋ ಆಗಲಿ ನಿಮಗೂ ಕೂಡ. ಹಾಂ, ಆದಷ್ಟು ಪ್ಲಾಟ್ ಕಡೆ ಗಮನ ಕೊಡ್ರಿ. ಯಾಕಂತ ಏನೋ ಪ್ರಾಬ್ಲಮ್ ಇದು ಬರೋಲ್ಲ ಬಿಟ್ಟು ನಮ್ಗೆ ಅಂತಂದು ಏನು ಕೆಲಸ ಇಲ್ರಿ. ಹಾಂ ಇದ್ರಾಗ ನಾವು ಇಲ್ಲಿ ದುಡ್ದೇವ ಅಂದ್ರೆ ನಮ್ಮ ಮುಂದೆ ದೇವ್ರು ಕೊಡ್ತಾನೋ ನಮ್ಗೆ ಈ ಸರಿ ಕತ್ರಿ ಆಗ್ಯದ. ಹಾಂ, ಹಾಂ ನಮಸ್ಕಾರ.